ಸೊ ಪಾಪು ಚೆನ್ನಾಗಿ ಬೆಳಿಬೇಕು ಅಂದರೆ ತಾಯಿ ಹಾಲು ಕೊಡುವ ತಾಯಂದ್ರಿಗೆ ಆಹಾರದಲ್ಲಿ ಏನೂ ರೆಸ್ಟ್ರಿಕ್ಷನ್ಸ್ ಇರಬಾರ್ದು, ತಿನ್ನಬಾರ್ದು ಅಂತ ಅನ್ನುವ ಪದ್ಧತಿಗಳನ್ನೆಲ್ಲ ತೆಗೆದು ಮಾಮೂಲಿ ಆಹಾರ ಏನೇನು ಎಲ್ಲರೂ ತಿಂತಾರೆ ಅದನ್ನು ಬಾಣಂತಿಯರು ತಿನ್ಬೋದು ಅಂತ ತಿಳ್ಕೊಳ್ಬೇಕು. ಆಮೇಲೆ ಇದಲ್ಲದೆ ನಾನು ಇನ್ನೊಂದು ವಿಷಯ ಇಲ್ಲಿ ನೋಡಿರೋದು ಏನಂತಂದರೆ, ಮಕ್ಕಳಿಗೆ ಏನು ವ್ಯಾಕ್ಸಿನೇಷನ್ ಅಲ್ಲದೇ ಮಕ್ಕಳಿಗೆ ಮೊಬೈಲ್ ತೋರಿಸಿದ್ರೆ ಮೊಬೈಲ್ ಅದನ್ನು ನೋಡಿಬಿಟ್ರೆ ನನ್ನ ಪಾಪು ಭಾಳ ಜಾಣ ಪಾಪು ಅಂತ ಅಂದ್ಕೊಳ್ತಾ ಇದ್ದಾರೆ. ಅದು ತಪ್ಪು. ಆ್ಯಕ್ಚುಲಿ ಮಕ್ಕಳಿಗೆ 3 ವರ್ಷದೊಳಗಾಗಿ ಮೊಬೈಲ್ ಕಾಣಬೇಕಾಗಿದ್ದೇ ಇಲ್ಲ. ಯಾಕೆಂದರೆ ಬ್ರೈನಲ್ಲಿ ಏನು ಡೆವಲಪ್ಮೆಂಟ್ ಆಗುತ್ತೆ ಆ ಡೆವಲಪ್ಮೆಂಟಿಗೆ ಸ್ಟಿಮ್ಯುಲಸ್ ಬೇಕು. ಸ್ಟಿಮ್ಯುಲಸ್ ಅಂದರೆ ಅಲ್ಲಿ ಇಲ್ಲಿ ಹೋಗಬೇಕು, ಬೀಳಬೇಕು, ಏನಾದರೂ ನೋಡಿ ಇದೇನು ಹೆಂಗೆ ಕೆಲಸ ಮಾಡುತ್ತೆ ಅಂತ ನೋಡಬೇಕು. ಅದೆಲ್ಲವೂ ಹಿಂದೆ ಹೋಗ್ಬಿಡುತ್ತೆ. ಮಕ್ಕಳನ್ನು ಶಾಲೆಗೆ ಸೇರಿಸದೆ ಮನೆಯಲ್ಲೇ ಓದಿಸಿ ಪರೀಕ್ಷೆ ಬರೀಬೋದು ಅನ್ನೋ ಹೊಸ ಒಂದು ವಿಷಯ ಇವಾಗ ಹೋಮ್ ಸ್ಕೂಲಿಂಗ್ ಅಂತ ಇದೆ. ಯಾಕೆಂದರೆ ಶಾಲೆಗೆ ಹೋಗೋದ್ರಿಂದ ಜಾಣರಾಗೋ ಬದಲು ಶಾಲೆಗೆ ಒತ್ತಡದಿಂದ ಪೆದ್ದರೋ ಆಗ್ಬೋದು ಮಕ್ಕಳು ಅಂತ. ಸೊ ಈಗ ಎಲ್ಲರೂ 1 ವರ್ಷಕ್ಕೆ ಶಾಲೆಗೆ ಹೋಗಬೇಕು, 2 ವರ್ಷಕ್ಕೆ ಮಗು ಏನೋ ಕಲಿಬೇಕು, ABCD ಹೇಳಬೇಕು ಅಂತ ಇಷ್ಟಪಡ್ತಾರಲ್ಲ, ಅದು ತಪ್ಪು. ಪಾಪು ಸ್ವತಂತ್ರವಾಗಿ ತನಗೇನು ಕಲಿಯಬಲ್ಲದು ಅದನ್ನೆಲ್ಲ 6 ವರ್ಷದವರೆಗೆ ಕಲಿತು 6 ವರ್ಷ ಆದಮೇಲೆ ಶಾಲೆಗೆ ಹೋಗಬೇಕು. ಅವ್ರು ಎಷ್ಟು ಓದೋದ್ರಲ್ಲಿ ಜಾಣರಿರ್ತಾರೋ ಅಷ್ಟೇ ಆಡೋದ್ರಲ್ಲಿ ಜಾಣರಿರಬೇಕು, ಬೇರೆ ಆ್ಯಕ್ಟಿವಿಟೀಸಲ್ಲಿ ಜಾಣರಿರಬೇಕು. ರೌಂಡೆಡ್ ಡೆವಲಪ್ಮೆಂಟ್ ಆಫ್ ಪರ್ಸ್ನಾಲಿಟಿ ಅಂತ ಹೇಳ್ತೀವಿ, ಅದಕ್ಕೆ ಎನ್ಕರೇಜ್ಮೆಂಟ್ ಕೊಡಬೇಕು. ಉಪ್ಪು ಮತ್ತು ಎಣ್ಣೆ ಅಂದರೆ ಕರೆದಿರೋ ಆಹಾರಗಳಿರ್ತಾವಲ್ಲ, ಚಿಪ್ಸು ಅದು ಸಹ. ಮತ್ತು ಫ್ಯಾಟ್ ಇರೋ ಆಹಾರ ಅಂದರೆ ಯಾವುದು, ಕೇಕ್, ಐಸ್ ಕ್ರೀಮ್ ಮತ್ತು ಫ್ರೈಡ್ ನಾನ್ ವೆಜ್, ಇದರಲ್ಲೆಲ್ಲ ಫ್ಯಾಟ್ ಇರುತ್ತೆ. ಸೊ ಫ್ಯಾಟ್, ಸಾಲ್ಟ್ ಆ್ಯಂಡ್ ಶುಗರ್ ಇವು 3 ಎಡಿಕ್ಟಿವ್ ಫುಡ್. ಅದು ತಿಂದರೆ ಮತ್ತೆ ಅದೇ ತಿನ್ನಬೇಕು ಅನಿಸುತ್ತೆ. ಅದರಿಂದ ಅಜ್ಜಿಗಳು ಬಂದು ಚಾಕ್ಲೇಟ್ ಕೊಟ್ಬಿಡೋದು ಮಕ್ಕಳಿಗೆ, ಬಿಸ್ಕೆಟ್ ಕೊಟ್ಬಿಡೋದು ಮಕ್ಕಳಿಗೆ, ಇದೆಲ್ಲ ತಪ್ಪು ಅಭ್ಯಾಸಗಳು. ನಾನು ಡಾಕ್ಟರ್ ರಾಜೇಶ್ವರಿ ಮಾದಪ್ಪ. ಸಿಗ್ಮಾ ಆಸ್ಪತ್ರೆಯನ್ನು 2014ನಲ್ಲಿ ಶುರು ಮಾಡೋದಕ್ಕೆ ಕಾರಣಕರ್ತರಾದ ಫೌಂಡರ್ಸ್ನಲ್ಲಿ ನಾನು ಒಬ್ಬಳು. ಈಗ ಸದ್ಯಕ್ಕೆ ಸಿಗ್ಮಾ ಆಸ್ಪತ್ರೆಯ ಡೈರೆಕ್ಟರ್ ಹಾಗೂ ಮಕ್ಕಳ ತಜ್ಞೆಯಾಗಿ ಇಲ್ಲಿ ಕೆಲಸ ಮಾಡ್ತಾ ಇರೋದು 8.5 ವರ್ಷದಿಂದ. ಅದಕ್ಕೂ ಮುಂಚೆ ಮೈಸೂರಿನಲ್ಲಿ ಒಟ್ಟು ಮಾಡಿರೋದು ಕೆಲಸ 32 ವರ್ಷ ಮಕ್ಕಳ ತಜ್ಞೆಯಾಗಿ. ತಜ್ಞೆ ಆಗೋಕ್ಕೆ ಮುಂಚೆ 2 ವರ್ಷ, ಅದಾದಮೇಲೆ 30 ವರ್ಷ ತಜ್ಞೆ ಆದಮೇಲೆ. ಸೊ ಇದರಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಮೈಸೂರಿನಲ್ಲಿ ನಮಗೆ ಬಹಳ ಖುಷಿ ಮಕ್ಕಳನ್ನು ನೋಡ್ಕೊಳ್ಳೋಕ್ಕೆ. ಯಾಕೆಂದರೆ ಮಕ್ಕಳಿಗೆ ಕೊಡುವಷ್ಟು ಪ್ರಾಮುಖ್ಯತೆ, ಪ್ರೀತಿ ಬಹಳ ಜಾಸ್ತಿ ಇಲ್ಲಿ ಅಂತ ನನಗನ್ಸುತ್ತೆ. ಇದ್ರ ಜೊತೆಯಲ್ಲಿ ನಾವು ಏನು ನೆಗೆಟಿವ್ಸ್ ಕಂಡಿದ್ದೇವೆ ಮೈಸೂರಿನಲ್ಲಿ, ಅದನ್ನು ಪಾಸಿಟಿವ್ ಮಾಡಬೇಕು ಅನ್ನೋ ಇಷ್ಟಕ್ಕೋಸ್ಕರ ಕೆಲವು ವಿಷಯಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗನ್ಸುತ್ತೆ ಇಲ್ಲಿ ಡೆಲಿವರಿ ಆಗೋಕ್ಕೆ ಮುಂಚೆ ಬಾಣಂತಿಯರಿಗೆ ಆಹಾರ ಏನು, ಡೆಲಿವರಿ ಆದಮೇಲೆ ಏನು ಆಹಾರ ಏನು ಅಂತ ಸಂಪ್ರದಾಯದಲ್ಲಿ ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಇದೆ, ಊಟದಲ್ಲಿ ಕೊಡಬಾರ್ದು ಅಂತ. ಅದು ತಪ್ಪಿದೆ. ಅದರಿಂದಾಗಿ ಕೆಲವು ಮಕ್ಕಳಿಗೆ ಹಾರ್ಟಲ್ಲಿ ತೊಂದರೆ ಆಗಿದೆ. ಇದನ್ನು ನಾನು ಹೇಳೋಕ್ಕೆ ಕೆಲವು ಜಾಗದಲ್ಲಿ ಹೇಳಿದ್ದೇನೆ. B1 ಡೆಫಿಷಿಯನ್ಸಿ ಆಗುತ್ತೆ, ಬರೀ ಪಾಲಿಶ್ ಆಗಿರೋ ಅಕ್ಕಿ, ಗೋಧಿ ಮತ್ತು ರಾಗಿ ತಿನ್ನದೇ ಬಾಣಂತಿಯರಿಗೆ ಕೊಡೋದ್ರಿಂದ ಮಕ್ಕಳಿಗೆ ತೊಂದರೆ ಆಗುತ್ತೆ ಅಂತ. ಸೊ ಪಾಪು ಚೆನ್ನಾಗಿ ಬೆಳಿಬೇಕು ಅಂದರೆ ತಾಯಿ ಹಾಲು ಕೊಡುವ ತಾಯಂದ್ರಿಗೆ ಆಹಾರದಲ್ಲಿ ಏನೂ ರೆಸ್ಟ್ರಿಕ್ಷನ್ಸ್ ಇರಬಾರ್ದು, ತಿನ್ನಬಾರ್ದು ಅಂತ ಅನ್ನುವ ಪದ್ಧತಿಗಳನ್ನೆಲ್ಲ ತೆಗೆದು ಮಾಮೂಲಿ ಆಹಾರ ಏನೇನು ಎಲ್ಲರೂ ತಿಂತಾರೋ ಅದನ್ನು ಬಾಣಂತಿಯು ತಿನ್ಬೋದು ಅಂತ ತಿಳ್ಕೊಳ್ಬೇಕು. ಇನ್ನೊಂದು, ಆ ಪಾಪುಗೆ ಹುಟ್ಟಿದಾಗನಿಂದನೇ ಲಸಿಕಾ ಕಾರ್ಯಕ್ರಮ ಶುರುವಾಗುತ್ತೆ. ಗೌರ್ಮೆಂಟ್ ಬಹಳ ದೊಡ್ಡದಾಗಿ ಮಾಡಿದೆ ವ್ಯಾಕ್ಸಿನೇಷನ್ ಪ್ರೋಗ್ರಾಮ್, ಫ್ರೀ ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ ಇದೆ. ಅದಕ್ಕೆ ನಮ್ಗೆ ಬಹಳ ಸಂತೋಷ. 1.5 ತಿಂಗಳು, 2.5 ತಿಂಗಳು, 3.5 ತಿಂಗಳಿಗೆ ಏನು ವ್ಯಾಕ್ಸಿನೇಷನ್ ಕೊಡ್ತೇವೆ ಅದು ಡೆವಲಪ್ ಆಗಿರೋ ಕಂಟ್ರಿಗಳಲ್ಲೂ ಕೊಡದಾರದಷ್ಟು ವ್ಯಾಕ್ಸಿನ್ನ ಗೌರ್ಮೆಂಟಿಂದ ಕೊಡ್ತಾ ಇದ್ದಾರೆ. ಸೊ ಹುಟ್ಟಿದ ತಕ್ಷಣ ಮತ್ತು 8 ಕಾಯಿಲೆಗಳಿಗೆ ವ್ಯಾಕ್ಸಿನೇಷನ್ನ 1.5, 2.5, 3.5 ತಿಂಗಳಲ್ಲಿ ಕೊಟ್ಟಿದೆ. ಅದಾದ ಮೇಲೇನೂ ವ್ಯಾಕ್ಸಿನೇಷನ್ ಮುಂದುವರಿಯುತ್ತೆ. ಆದರೆ ಜನರಿಗೆ ಗೊತ್ತಿರಬೇಕು, ಗೌರ್ಮೆಂಟ್ನಲ್ಲಿ ಏನು ವ್ಯಾಕ್ಸಿನ್ ಕೊಟ್ಟಿದ್ದಾರೆ ಅದು ಸಂಪೂರ್ಣ ಕವರೇಜು ಎಲ್ಲ ಕಾಯಿಲೆಗಳಿಗೂ ಇಲ್ಲ. ಯಾವುದು ಪ್ರಾಮುಖ್ಯ ಕಾಯಿಲೆ ಅಂತ ಗೌರ್ಮೆಂಟ್ ಗುರುತಿಸ್ಕೊಂಡಿದೆ ಅದಕ್ಕೆ ಮಾತ್ರ ಕೊಡ್ತಾ ಇದೆ. ಅದಲ್ಲದೆ ಈಗ ನಮಗೆ ಪೇಪರಲ್ಲಿ ಓದ್ತಾ ಇರ್ಬೋದು, ಇನ್ಫ್ಲುಯೆನ್ಸಾ ಕಾಯಿಲೆ ಬರ್ತಾ ಇದೆ, ಟೈಫಾಯ್ಡ್ ಇದೆ, ಅದಕ್ಕೂ ವ್ಯಾಕ್ಸಿನೇಷನ್ ಇದೆ, ಅದನ್ನು ಕೊಡಬೇಕು ಅನ್ನೋದು ಸ್ವಲ್ಪ ಗ್ರಾಮಾಂತರದಲ್ಲಿ ತಿಳಿದಿಲ್ಲ. ಗೌರ್ಮೆಂಟ್ ಏನು ಕೊಟ್ಟಿದ್ದಾರೋ ಅಷ್ಟು ಸಾಕು ಅಂತ ತಿಳ್ಕೊಂಡಿದ್ದಾರೆ. ವ್ಯಾಕ್ಸಿನೇಷನ್ಗೆ ಹೋದಾಗ ಒಂದು ಚೆಕಪ್ಪು ಅಗತ್ಯ ಇದೆ. ಅಲ್ಲಿ ಮಕ್ಕಳ ತಜ್ಞರು ಇಲ್ಲದೇ ಇದ್ದರೆ ಆ ಸಮಯದಲ್ಲಿ ಮಕ್ಕಳ ತಜ್ಞರ ಹತ್ರ ಹೋಗಿ ತೋರಿಸ್ಕೊಳ್ಬೇಕು. ಯಾಕೆಂದರೆ ಬರೀ ಇಂಜೆಕ್ಷನ್ ಕೊಟ್ಟರೂ ಮುಗಿಲಿಲ್ಲ, ಪಾಪದು ಗ್ರೋತು ಅದನ್ನೆಲ್ಲ ಚೆಕಪ್ ಮಾಡಬೇಕಾದ ಅಗತ್ಯ ಇದೆ ಅಂತ ತಿಳ್ಕೊಳ್ಬೇಕಾಗಿದೆ. ಆಮೇಲೆ ಇದಲ್ಲದೆ ನಾನು ಇನ್ನೊಂದು ವಿಷಯ ಇಲ್ಲಿ ನೋಡಿರೋದು ಏನು ಅಂತಂದರೆ, ಮಕ್ಕಳಿಗೆ ಏನು ವ್ಯಾಕ್ಸಿನೇಷನ್ ಅಲ್ಲದೇ ಮಕ್ಕಳಿಗೆ ಮೊಬೈಲ್ ತೋರಿಸಿದ್ರೆ
ಮೊಬೈಲ್ ಅದನ್ನು ನೋಡಿಬಿಟ್ರೆ ನನ್ನ ಪಾಪು ಭಾಳ ಜಾಣ ಪಾಪು ಅಂತ ಅಂದ್ಕೊಳ್ತಾ ಇದ್ದಾರೆ. ಅದು ತಪ್ಪು. ಆ್ಯಕ್ಚುಲಿ ಮಕ್ಕಳಿಗೆ 3 ವರ್ಷದೊಳಗಾಗಿ ಮೊಬೈಲ್ ಕಾಣಬೇಕಾಗಿದ್ದೇ ಇಲ್ಲ. ಯಾಕೆಂದರೆ ಬ್ರೈನಲ್ಲಿ ಏನು ಡೆವಲಪ್ಮೆಂಟ್ ಆಗುತ್ತೆ ಆ ಡೆವಲಪ್ಮೆಂಟಿಗೆ ಸ್ಟಿಮ್ಯುಲಸ್ ಬೇಕು. ಸ್ಟಿಮ್ಯುಲಸ್ ಅಂದರೆ ಅಲ್ಲಿ ಇಲ್ಲಿ ಹೋಗಬೇಕು, ಬೀಳಬೇಕು, ಏನಾದರೂ ನೋಡಿ ಇದೇನು ಹೆಂಗೆ ಕೆಲಸ ಮಾಡುತ್ತೆ ಅಂತ ನೋಡಬೇಕು. ಅದೆಲ್ಲವೂ ಹಿಂದೆ ಹೋಗಿಬಿಡುತ್ತೆ. ಮೊಬೈಲ್ ಕೂತ್ರೆ ಒಂದೇ ಜಾಗದಲ್ಲಿ ಕೂತು ಮೊಬೈಲ್ನಲ್ಲಿ ಅದು ಯಾರೋ ಏನೋ ಕತೆ ತೋರಿಸ್ತಾರೆ ಅದು ಮಾತ್ರ ನೋಡ್ತಾರೆ. ಅದರಿಂದ ಮೆದುಳ ಬೆಳವಣಿಗೆ ಪರಿಪೂರ್ಣವಾಗಿ ಆಗಬೇಕಾದ್ರೆ 3.5 ವರ್ಷದವರೆಗೆ ವಿಡಿಯೋ ಇಲ್ಲ, ಫೋನ್ ಇಲ್ಲ. ಅದಾದಮೇಲೆ ತೋರಿಸ್ಬೇಕಾದ್ರೆ ಅದರ ಪಾಪು ಜೊತೆ ಕೂತ್ಕೊಂಡು ನನಗೆ ಈ ಪ್ರೋಗ್ರಾಮ್ ನಾನು ಪಾಪಕ್ಕೆ ತೋರಿಸ್ಬೇಕು ಅಂತ ತೀರ್ಮಾನ ಮಾಡಿ ಆ ಪ್ರೋಗ್ರಾಮ್ನ ಮಗುಗೆ ಹೇಳ್ಕೊಂಡು ಕೂತ್ಕೊಳ್ಬೇಕು 8.5 ವರ್ಷದವರೆಗೆ. 8.5 ವರ್ಷ ಆದಮೇಲೆ ಮಗು ನಾನೇನು ನೋಡಬೇಕು ಅಂತ ತೀರ್ಮಾನ ಮಾಡಿಕೊಂಡು ಒಂದು ದಿವಸಕ್ಕೆ ಅರ್ಧ ಗಂಟೆ ನೋಡ್ಬೋದು. ಸೊ ಇದನ್ನೆಲ್ಲ ತಿಳ್ಕೊಂಡು ಆ ರೀತಿಯಲ್ಲೂ ಮಕ್ಕಳ ಮುಂದುವರಿಯೋದಕ್ಕೆ ನಾವು ಕಾರಣಕರ್ತರಾಗಬೇಕು ಅಂತ ತಂದೆ ತಾಯಿಗಳಲ್ಲಿ ಹೇಳಬೇಕಂತ ಇಷ್ಟಪಡ್ತೇನೆ. ಇದಲ್ಲದೆ ಹೊಸ ವಿಷಯಗಳೇನಾದರೂ ಮಾತಾಡಬೇಕು ಅಂತಿದ್ದಲ್ಲಿ, ಸೊ ಸಣ್ಣ ವಯಸ್ಸಿನಲ್ಲಿ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಸಮಾನವಾಗಿ ಆಡ್ತಾರೆ. ಆದರೆ ಮಕ್ಕಳು ಸಾಧಾರಣವಾಗಿ ಒಂದು 10 ವರ್ಷ 12 ವರ್ಷ ಆದಾಗ ಎಲ್ಲ ಪ್ಲೇಗ್ರೌಂಡ್ಗಳಲ್ಲೂ ನಮಗೆ ಗಂಡು ಮಕ್ಕಳನ್ನ ಮಾತ್ರ ಕಾಣಕ್ಕೆ ಬರುತ್ತೆ, ಹೆಣ್ಣು ಮಕ್ಕಳಿಲ್ಲ. ಅವರು ಬೇರೆ ಏನೋ ಆ್ಯಕ್ಟಿವಿಟಿಗಳು ಮಾಡ್ತಾರೆ. ಅದು ನಮ್ಮ ದೇಶದಲ್ಲಿ ಸಂಪ್ರದಾಯ ಹಂಗಿದೆ, ಅದು ತಪ್ಪಿದೆ. ಯಾಕೆಂದರೆ ದೇಹ ಚೆನ್ನಾಗಿ ಬೆಳೆದೇ ಇದ್ದರೆ, ಆ ಮಕ್ಕಳಿಗೆ ಶಕ್ತಿ ಇಲ್ಲದೇ ಇದ್ದರೆ ಅವ್ರಿಗೆ ಆರೋಗ್ಯವೂ ಇಲ್ಲ ಅಂತ ತಿಳ್ಕೊಳ್ಬೇಕು ಎಲ್ಲರೂ. ಅದರಿಂದ ಆಟದಲ್ಲಿ ಪಾಠದಲ್ಲಿ ಎರಡರಲ್ಲೂ ಗಂಡು ಮಕ್ಕಳು ಮುಂದಿರಬೇಕು, ಹೆಣ್ಣು ಮಕ್ಕಳು ಮುಂದಿರಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಅದಲ್ಲದೆ ಹೆಣ್ಣು ಮಕ್ಕಳಿಗೆ ಎಜುಕೇಷನ್ ಕೊಡಬೇಕಂತ ತುಂಬ ಇಷ್ಟಪಟ್ಟು ಕೊಡುವವರು ನಾನು ನೋಡಿದ್ದೇನೆ ಇಲ್ಲಿ ನಮ್ಮ ಮೈಸೂರಿನಲ್ಲಿ. ಆದರೆ ಅದು ಗ್ರಾಮಾಂತರದಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಅದರಿಂದ ನಾವೀಗ ಮಕ್ಕಳ ಡಾಕ್ಟ್ರಾಗಿ ಅದರ ಬಗ್ಗೆನೂ ಮಕ್ಕಳಿಗೆ ಹೇಳಲಿಕ್ಕೆ ಅಥವಾ ಪೇರೆಂಟ್ಸಿಗೆ ಹೇಳಲಿಕ್ಕೆ ತುಂಬ ಇಷ್ಟಪಡ್ತೇವೆ. ಆಮೇಲೆ ಬೇಗ ಮದುವೆ ಆಗುವ ಪದ್ಧತಿಗಳನ್ನು ನೋಡಿದ್ದೇವೆ ತುಂಬ. ಅದು ಹೆಣ್ಣು ಮಕ್ಕಳಿಗೆ ತುಂಬ ಕಷ್ಟ ಕೊಡ್ತಾ ಇದೆ. ಅದರಿಂದ ಮಕ್ಕಳಿಗೆ ಎಜುಕೇಷನ್ ಫಸ್ಟು. ಎಜುಕೇಷನ್ನಿಂದ ಜಾಣ ಮಕ್ಕಳನ್ನು ಬೆಳೆಸಬೇಕು. ಅವರಿಗೆ ಬರೀ ವ್ಯಾಕ್ಸಿನೇಷನು ಊಟ ಕೊಟ್ಟರಲ್ಲಿ ನಮ್ಮ ಜವಾಬ್ದಾರಿ ಮುಗಿಲಿಲ್ಲ ಅಂತ ತಂದೆ ತಾಯಿಗಳು ತಿಳ್ಕೊಳ್ಬೇಕಂತ ನಮಗೆ ಬಹಳ ಆಸೆ. ಮಕ್ಕಳನ್ನು ಶಾಲೆಗೆ ಸೇರಿಸದೆ ಮನೆಯಲ್ಲೇ ಓದಿಸಿ ಪರೀಕ್ಷೆ ಬರೀಬೋದು ಅನ್ನೋ ಹೊಸ ಒಂದು ವಿಷಯ ಇವಾಗ ಹೋಮ್ ಸ್ಕೂಲಿಂಗ್ ಅಂತ ಇದೆ. ಯಾಕಂದರೆ ಶಾಲೆಗೆ ಹೋಗೋದ್ರಿಂದ ಜಾಣರಾಗೋ ಬದಲು ಶಾಲೆಗೆ ಒತ್ತಡದಿಂದ ಪೆದ್ದರೋ ಆಗ್ಬೋದು ಮಕ್ಕಳು ಅಂತ. ಸೊ ಈಗ ಎಲ್ಲರೂ 1 ವರ್ಷಕ್ಕೆ ಶಾಲೆಗೆ ಹೋಗಬೇಕು, 2 ವರ್ಷಕ್ಕೆ ಮಗು ಏನೋ ಕಲಿಬೇಕು, ABCD ಹೇಳಬೇಕು ಅಂತ ಇಷ್ಟಪಡ್ತಾರಲ್ಲ, ಅದು ತಪ್ಪು. ಪಾಪು ಸ್ವತಂತ್ರವಾಗಿ ತನಗೇನು ಕಲಿಯಬಲ್ಲದು ಅದನ್ನೆಲ್ಲ 6 ವರ್ಷದವರೆಗೆ ಕಲಿತು 6 ವರ್ಷ ಆದಮೇಲೆ ಶಾಲೆಗೆ ಹೋಗಬೇಕು. ಐಡಿಯಲ್ ಸಿಚುವೇಶನ್. ಸೊ ಐಡಿಯಲ್ ಸಿಚುವೇಶನ್ ಇಲ್ಲಿ ಇಲ್ಲ. ತಂದೆ ತಾಯಿಗಳೆಲ್ಲ ಕೆಲಸ ಮಾಡ್ತಾರೆ, ಅವ್ರ ಮಕ್ಕಳನ್ನ ಎಲ್ಲಾದರೂ ಶಾಲೆಗೆ ಕಳಿಸ್ಬೇಕು ಅಂತ ಇಷ್ಟಪಡ್ತಾರೆ. ಸೊ ಡೇ ಕೇರ್ಗಳಲ್ಲಿನೂ ಅವರಿಗೆ ಇಂಡಿಪೆಂಡೆಂಟ್ ಲರ್ನಿಂಗ್ ಬಿಡುವಂಥ ಡೇ ಕೇರ್ನಲ್ಲಿ ಕಳಿಸ್ಬೇಕು. ಅವರಿಗೆ ತಾವೇ ಈಗ ಐ ಥಿಂಕ್ ಕೆಲವು ಸ್ಪೆಷಲ್ ಟೈಪ್ ಆಫ್ ಸ್ಕೂಲ್ಸ್ ಇದ್ದಾವೆ. ಅವುಗಳಲ್ಲಿ ಅವರು ಈ ಥರ ABCD ಆ ಥರ ಹೇಳ್ಕೊಡೋದಿಲ್ಲ. ಅವರಿಗೆ ತಾವೇ ಸ್ವಂತ ಕಲೀಲಿಕ್ಕೆ ಎನ್ಕರೇಜ್ ಮಾಡ್ತಾರೆ. ಸೊ ಅಂಥ ಶಾಲೆಗಳಿಗೆ ಕಳಿಸ್ಬೋದಷ್ಟೇ ಹೊರತು ಆ್ಯಕ್ಚುಯಲ್ ಫಾರ್ಮಲ್ ಸ್ಕೂಲಿಂಗ್ ಶುರು ಆಗಬೇಕು 6 ವರ್ಷ ಆದಮೇಲೆ. ಅಲ್ಲಿವರೆಗೂ ಕೂಡ್ದು ಅದಾದಮೇಲೂ ತುಂಬ ಕಡಿಮೆ ಮಕ್ಕಳಿರಬೇಕು. ಪನಿಷ್ಮೆಂಟ್ ಕೊಡಬಾರ್ದು, ಬೆದರಿಸಬಾರ್ದು, ಅಥವಾ ಮಕ್ಕಳು ಇಷ್ಟು ಓದಲೇಬೇಕು ಅಂತ ತಂದೆ ತಾಯಿಗಳು ಎಕ್ಸ್ಪೆಕ್ಟ್ ಮಾಡಬಾರ್ದು. ಅವ್ರು ಎಷ್ಟು ಓದೋದ್ರಲ್ಲಿ ಜಾಣರಿರ್ತಾರೋ ಅಷ್ಟೇ ಆಡೋದ್ರಲ್ಲಿ ಜಾಣರಿರಬೇಕು, ಬೇರೆ ಆ್ಯಕ್ಟಿವಿಟೀಸಲ್ಲಿ ಜಾಣರಿರಬೇಕು. ರೌಂಡೆಡ್ ಡೆವಲಪ್ಮೆಂಟ್ ಆಫ್ ಪರ್ಸ್ನಾಲಿಟಿ ಅಂತ ಹೇಳ್ತೀವಿ, ಅದಕ್ಕೆ ಎನ್ಕರೇಜ್ಮೆಂಟ್ ಕೊಡಬೇಕು. ನಾವು ಏನು ಹೇಳ್ತಾ ಇದ್ದೀವಿ, ನಮ್ಮ ದೇಶ ಇಸ್ ಅ ಡೆವಲಪಿಂಗ್ ಕಂಟ್ರಿ ಆಗಿರೋದ್ರಿಂದ ಎಲ್ರಿಗೂ ಭಾಳ ಉದ್ವೇಗ. ನನ್ನ ಮಗು ಯಾವಾಗ ಬೇಗ ಕಲಿಯುತ್ತೆ, ಯಾವಾಗ ಮೊದಲನೇ ರ್ಯಾಂಕ್ ತಗೊಳುತ್ತೆ. ಸೊ ಈಗ ನಾವು ಆ ಸ್ಟೇಜ್ ಹೋದ್ವಿ. ಈಗ ಓದಿದ ಮಕ್ಕಳು ತುಂಬ ಇದ್ದಾರೆ, ಆದರೆ ಗಾಬರಿ, ಭಯ ಮತ್ತು ಮೊಬೈಲ್ ಅಡಿಕ್ಷನ್ನು, ಸಬ್ಸ್ಟೆನ್ಸ್ ಅಬ್ಯೂಸು, ಇದಕ್ಕೆಲ್ಲ ಕಾರಣ ಮನೆಯಲ್ಲಿ ಗಾಬರಿ ಎನ್ವೈರ್ಮೆಂಟ್ ಇರಕೂಡ್ದು ಅಂತ. ಅದರಿಂದ ಲೀಡರ್ಶಿಪ್ ಕ್ವಾಲಿಟೀಸ್ ಡೆವಲಪ್ ಆಗಬೇಕಾದ್ರೆ ಅವರಿಗೆ ಸ್ವತಂತ್ರವಾಗಿಯೂ ಬಿಡಬೇಕು. ಮತ್ತು ಏನು ತೊಂದರೆ ಇದೆ ಆ ಶಿಸ್ತನ್ನು ಅಪ್ಪ ಅಮ್ಮ ಮಕ್ಕಳ ಜೊತೆ ಮಾತಾಡಿ ನೆಗೋಸಿಯೇಟ್ ಮಾಡಬೇಕಂತ ಹೇಳ್ತೀವಿ. ಆ ಥರ ತುಂಬ ಸ್ಟ್ರಿಕ್ಟ್ ಇದ್ದದ್ದು ಒಳ್ಳೆಯದಲ್ಲ. ಅದರಿಂದ ಬೇಗ ಶಾಲೆಗೆ ಹೋಗೋದು ಒಳ್ಳೆಯದಲ್ಲ. ನಮ್ಮ ಪ್ರಕಾರ ರೆಸ್ಟ್ರಿಕ್ಷನ್ಸ್ ಇರೋದು 3 ವಸ್ತುಗಳಿಗೆ ಮಕ್ಕಳಿಗೆ: ಸಿಹಿ ಮತ್ತು ಕೊಬ್ಬು ಮತ್ತು ಉಪ್ಪು ಮತ್ತು ಎಣ್ಣೆ ಮಿಕ್ಸ್ ಆಗಿರೋ ಆಹಾರ. ಇವು 3 ಆಹಾರಗಳು ಚಟ ಬರುವ ಆಹಾರಗಳು. ಅದರಿಂದ ಸಕ್ಕರೆ ಹಾಕಿರುವ ಆಹಾರ ಕೊಡುವ ಅಗತ್ಯ ಇಲ್ಲ ಮಕ್ಕಳಿಗೆ. ಉಪ್ಪು ಮತ್ತು ಎಣ್ಣೆ ಅಂದರೆ ಕರೆದಿರೋ ಆಹಾರಗಳಿರ್ತಾವಲ್ಲ, ಅವು ಚಿಪ್ಸು ಅದು ಸಹ. ಮತ್ತು ಫ್ಯಾಟ್ ಇರೋ ಆಹಾರ ಅಂದರೆ ಯಾವುದು, ಕೇಕ್, ಐಸ್ ಕ್ರೀಮ್ ಮತ್ತು ಫ್ರೈಡ್ ನಾನ್ ವೆಜ್, ಇದರಲ್ಲೆಲ್ಲ ಫ್ಯಾಟ್ ಇರುತ್ತೆ. ಸೊ ಫ್ಯಾಟ್, ಸಾಲ್ಟ್
ಆ್ಯಂಡ್ ಶುಗರ್. ಇವು 3 ಎಡಿಕ್ಟಿವ್ ಫುಡ್. ಅದು ತಿಂದರೆ ಮತ್ತೆ ಅದೇ ತಿನ್ನಬೇಕು ಅನಿಸುತ್ತೆ. ಅದರಿಂದ ಅಜ್ಜ ಅಜ್ಜಿಗಳು ಬಂದು ಚಾಕ್ಲೇಟ್ ಕೊಟ್ಬಿಡೋದು ಮಕ್ಕಳಿಗೆ, ಬಿಸ್ಕೆಟ್ ಕೊಟ್ಬಿಡೋದು ಮಕ್ಕಳಿಗೆ, ಇದೆಲ್ಲ ತಪ್ಪು ಅಭ್ಯಾಸಗಳು. ಮತ್ತು ಆವ್ರೇಜ್ ಬ್ಯಾಲೆನ್ಸ್ಡ್ ಫುಡ್ನಲ್ಲಿ ಒಟ್ಟು 5 ಐಟಮ್ಸ್ ಇರುತ್ತೆ. ಒಂದು ಅಕ್ಕಿ, ರಾಗಿ, ಗೋಧಿ, ಅದಕ್ಕೆ ನಾವು ಧಾನ್ಯ ಅಂತ ಏನು ಹೇಳ್ತೇವೆ ಅದು. ಇನ್ನೊಂದು ಕಾಳು, ಬೇಳೆ. ಇನ್ನೊಂದು ಹಣ್ಣು ಮತ್ತು ತರಕಾರಿ ಮತ್ತು ಹಾಲು ಮತ್ತು ಅದರ್ ಪ್ರೋಟೀನ್ ಫುಡ್. ಸೊ ಪ್ರೋಟೀನ್ ಫುಡ್ಡಲ್ಲಿ ಹಾಲಲ್ಲದೆ ನಾನ್ ವೆಜಿಟೇರಿಯನ್ ಫುಡ್, ನಟ್ಸ್ ಅಂಥದ್ದೆಲ್ಲ ಬರುತ್ತೆ. ಸೊ ಎಲ್ಲನೂ ಬ್ಯಾಲೆನ್ಸ್ ಆಗಿ ಇರಬೇಕು ಆಹಾರದಲ್ಲಿ. ಅಂಗಡಿಯಲ್ಲಿ ಸಿಗುವ ಪ್ಯಾಕೆಟೆಡ್ ಫುಡ್ ಆಗಲಿ, ಕಲರ್ಡ್ ಫುಡ್ ಆಗಲಿ, ಪ್ರಿಸರ್ವ್ಡ್ ಫುಡ್ ಆಗಲಿ, ಅಥವಾ ಏನು ಮೈದಾದಿಂದ ಮಾಡಿದ ಆಹಾರ, ಇದನ್ನೆಲ್ಲ ಕೊಡಕೂಡದು.